ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಎಸ್ ಎಂ ಕೃಷ್ಣ ರೋಡ್ ಉದ್ಘಾಟನೆ ಸಂದರ್ಭದಲ್ಲಿ ಬೃಹತ್ ಹಸಿರು ಗಿಡ ನೆಡುವ ಅಭಿಯಾನ ಶುರು ಮಾಡಿದ್ರು. ಆ ಅಭಿಯಾನದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ವಿ. ಹಾಗಾಗಿ ಅದು ತುಂಬಾ ಖುಷಿ ಕೊಟ್ಟಂಥ ವಿಚಾರ. ಬೆಂಗಳೂರನ್ನು ನಿರ್ಮಿಸಿದ ಕೆಂಪೇಗೌಡರ ದೂರದೃಷ್ಟಿ ಮತ್ತು ಅವರ ಕೊಡುಗೆ ನಿಜವಾಗ್ಲೂ ನಾವು ಸದಾ ಸ್ಮರಿಸಲೇಬೇಕು. ಅವರ ಜಯಂತಿಯಂದು ನಾವು ಪರಿಸರಕ್ಕೆ ಏನನ್ನಾದರೂ ನೀಡುವ ಮೂಲಕ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದ ಹಾಗಾಗಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ತುಂಬಾ ಸಂತೃಪ್ತಿ ಕೊಡುವಂಥದ್ದಾಗಿತ್ತು. ನಾನು ಕೂಡ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಗಿಡ ನೆಡುವ ಕಾರ್ಯಕ್ರಮ ಇಲ್ಲಿಂದನೇ ಶುರುವಾಗಿದ್ದು, ಅಲ್ಲಲ್ಲೇ ಬಿಡಾರಗಳನ್ನ ಹಾಕಿದ್ದಾರೆ. ತುಂಬ ಕಾಲೇಜ್ಗಳಿಂದ ತುಂಬ ಸ್ಟೂಡೆಂಟ್ಗಳೆಲ್ಲ ಬಂದಿದ್ದಾರೆ. ಸಾವಿರಾರು ಸ್ಟೂಡೆಂಟ್ಗಳು ಇಲ್ಲಿ ಓಡಾಡ್ತಾ ಇದ್ರು. ತುಂಬಾ ಬಸ್ಸುಗಳೆಲ್ಲ ಬಿಟ್ಟಿದ್ದಾರೆ. ಒಪ್ಪಂದದ ಮೇರೆಗೆ ಬಸ್ಸುಗಳೆಲ್ಲ ಓಡಾಡ್ತಾ ಇತ್ತು. ಸಾರ್ವಜನಿಕರು ಕೂಡ ಬಳಸ್ಬೋದಾಗಿತ್ತು. ಯಾಕಂದರೆ ಕಡಬಗೆರೆ ಕ್ರಾಸಿಂದ ಚಳ್ಳಘಟ್ಟ ರೋಡ್ವರೆಗೂ ಫ್ರೀಯಾಗಿ ಜನಗಳು ಓಡಾಡ್ಬೋದಾಗಿತ್ತು ನಿನ್ನೆ. ಯಾಕೆಂದರೆ ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಜೊತೆಗೆ ಗಿಡ ನೆಡುವ ಕಾರ್ಯಕ್ರಮಗಳು ಕೂಡ ಅಲ್ಲಲ್ಲೇ ನಡೀತಾ ಇದ್ದಿದ್ದರಿಂದ ಯಾರು ಬೇಕಾದರೂ ಓಡಾಡ್ಬೋದಾಗಿತ್ತು. ನೋಡಿ, ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಗಿಡಗಳನ್ನ ನೆಡ್ತಾ ಇದ್ದಾರೆ. ನೋಡಿ, ಟ್ಯಾಂಕರೇ ಬಂದು ನಿಂತಿದೆ. ಎಲ್ಲ ಎಕ್ವಿಪ್ಮೆಂಟ್ಗಳು ಕೂಡ ಇದೆ. ನೋಡಿ, ಗಿಡಗಳಿದೆ. ಯಾರು ಬೇಕಾದರೂ ಬಂದು ಸಸಿನ ನೆಡ್ಬೋದಾಗಿತ್ತು. ನಾವು ಕೂಡ ಪಾಲ್ಗೊಂಡು ನಾವು ಕೂಡ ಗಿಡಗಳನ್ನ ಹಾಕಿದ್ವಿ. ಮಣ್ಣೆಲ್ಲ ಗಟ್ಟಿಯಾಗಿದೆ ನೋಡಿ. ನಾವು ಕೂಡ ಮಣ್ಣನ್ನು ತೆಗಿತಾ ಇದ್ದೀನಿ. ಗುಂಡಿ ತೆಗೆದು ನಾನು ಕೂಡ ಒಂದು 4-5 ಗಿಡಗಳನ್ನ ನೆಟ್ವಿ. ಯಾರು ಬೇಕಾದರೂ ಬಂದು ಗಿಡ ನೆಡಬಹುದಾಗಿತ್ತು. ಆ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಎಲ್ಲರ ಉತ್ಸಾಹ ನೋಡಿ ನಿಜವಾಗ್ಲೂ ನಮಗೂ ಕೂಡ ಸ್ಫೂರ್ತಿ ಬರ್ತಾ ಇತ್ತು. ಯಾಕೆಂದರೆ ನಾಳೆ ಇದೇ ಗಿಡಗಳು ದೊಡ್ಡದಾಗಿ ಬೆಂಗಳೂರಿಗೆ ಮತ್ತಷ್ಟು ಸೌಂದರ್ಯ ಮತ್ತು ಆರೋಗ್ಯನ ತರುವಲ್ಲಿ ಸಹಾಯ ಆಗುತ್ತೆ ಅಲ್ವಾ. ಹಾಗಾಗಿ ಅಂಥ ಒಂದು ಸಹಾಯಕ್ಕೆ ನಮ್ಮದೊಂದು ಅಳಿಲು ಸೇವೆ ಅಂತ ಹೇಳ್ಬೋದು. ಆತ್ಮತೃಪ್ತಿ ಕೊಡೋ ಅಂಥ ಒಂದು ಕೆಲಸ. ಅದರ ಜೊತೆಗೆ ಪರಿಸರ ಜಾಗೃತಿ ಮೂಡಿಸುವ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಸಸಿ ನೆಡುವ ಅಭಿಯಾನ ಏನೋ ಮಾಡಿ ಆಯಿತು. ಜೊತೆಗೆ ಆ ಸಸಿಗಳನ್ನ ಸರಿಯಾದ ರೀತಿಯಲ್ಲಿ ನೀರುಣಿಸಿ ಪೋಷಣೆ ಮಾಡಿ ಉತ್ತಮವಾಗಿ ಬೆಳೀಲಿಕ್ಕೆ ಸಹಕಾರ ಕೊಡೋದು ಬಹಳ ಮುಖ್ಯ. ತುಂಬ ಬಿಸಿಲಿತ್ತು, ಆದರೂ ಸಾರ್ವಜನಿಕರು ಆಸಕ್ತಿಯಿಂದ ಬಂದು ಗಿಡಗಳನ್ನ ನೆಡ್ತಾ ಇರೋದು ತುಂಬ ಕುತೂಹಲಕಾರಿಯಾಗಿತ್ತು. ಸ್ಟೂಡೆಂಟ್ಗಳಿಗೆಲ್ಲ ಸ್ಕೂಲ್ ಬಸ್ಗಳಲ್ಲೇ ಕರ್ಕೊಂಡು ಬಂದಿದ್ರು. ಹಾಗೆ ನಮ್ಮ ಥರ ಸಾಮಾನ್ಯ ನಾಗರಿಕರು ಕೂಡ ಬಿಸಿಲಲ್ಲಿ ಅವ್ರವ್ರದ್ದೇ ಗಾಡಿಯಲ್ಲಿ ಬಂದು ಗಿಡಗಳನ್ನ ನೆಟ್ಟು ಹೋಗ್ತಾ ಇದ್ರು. ಅದನ್ನೆಲ್ಲ ನೋಡಿ ಒಂದು ರೀತಿಯ ಸ್ಫೂರ್ತಿ ಸಿಗ್ತಾ ಇತ್ತು ನಿಜವಾಗ್ಲೂ. ನೋಡ್ತಿದ್ದೀರಲ್ಲ, ಇದೆಲ್ಲ ನೆಟ್ಟಿರೋಂಥ ಗಿಡಗಳು. ಇದಕ್ಕೆಲ್ಲ ಈಗ ಸರಿಯಾಗಿ ನೀರುಣಿಸಿ ಪೋಷಣೆ ಮಾಡಿಸೋದು ಭಾಳ ಅವಶ್ಯಕ. ನೋಡಿ, ಟಿ ಶರ್ಟ್ಗಳೇ ಮಾಡಿಸ್ಬಿಟ್ಟಿದ್ದಾರೆ ಅಭಿಯಾನದ್ದು. ಎಲ್ಲ ಕಾಲೇಜ್ಗಳಿಗೂ ಕೂಡ ಟಿ ಶರ್ಟ್ಸು, ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಓನ್ ವೆಹಿಕಲಲ್ಲೆಲ್ಲ ಬಂದು ಜನಗಳು ಗಿಡಗಳನ್ನ ನೆಡ್ತಾ ಇದ್ದಾರೆ. ನಾನು ಒಂದು ಕಡೆ ವ್ಯೂ ಅಷ್ಟೇ ತೋರಿಸ್ತಾ ಇದ್ದೀನಿ. ಸುಮಾರು ಕಡೆ ಈ ರೀತಿ ಗಿಡ ನೆಡುವ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಲ್ಲೇ ಸ್ಟೂಡೆಂಟ್ಗಳು ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೀಗೆ ನಿನ್ನೆ ಎಸ್ ಎಂ ಕೃಷ್ಣ ರಸ್ತೆ ಉದ್ಘಾಟನೆ ಜೊತೆಗೆ ಹಸಿರು ಗಿಡ ಅಭಿಯಾನ ಕೂಡ ಮುಗೀತು. ಅದನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಭಾಗಿಯಾಗಿದ್ದು ತುಂಬಾ ಸಂತೋಷದ ವಿಚಾರ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಹಾಗೆ ಕಾರ್ಯಕ್ರಮ ಕೂಡ ಆಯೋಜಿಸಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಸೋಮಶೇಖರ್ ಅವರು ಮತ್ತು ಹ್ಯಾರಿಸ್, ಹೀಗೆ ಹಲವಾರು ರಾಜಕಾರಣಿಗಳು ಕೂಡ ಭಾಗವಹಿಸಿದ್ರು. ಆ ಕಾರ್ಯಕ್ರಮದ ಒಂದು ನೋಟ ನಿಮಗೋಸ್ಕರ. ಹಾಗೆ ಕೆಂಪೇಗೌಡ ಜಯಂತಿಯನ್ನು ಕೂಡ ಅದ್ಭುತವಾಗಿ ಆಚರಣೆ ಮಾಡಿದರು. ನೋಡ್ತಿದ್ದೀರಲ್ಲ ಆತ್ಮೀಯರೇ, ಇದು ಕಾರ್ಯಕ್ರಮದ ಒಂದು ನೋಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ವಿಡಿಯೋನ ಮುಗಿಸ್ತಾ ಧನ್ಯವಾದನ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.